ತಡರಾತ್ರಿ ಹನುಮ ಧ್ವಜ ತೆರವು ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬಂದ್ರು. ಗ್ರಾಮಸ್ಥರೆಲ್ಲರೂ ಕೂಡ ಸುತ್ತುವರೆದ್ರು. ಮಧ್ಯರಾತ್ರಿ ಆಗಿರೋ ಘಟನೆ ಇದು. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರೆಲ್ಲರೂ ಸಿಡಿದೆದ್ದಿದ್ದಾರೆ. ಹನುಮ ಧ್ವಜವನ್ನ ತೆರವು ಮಾಡದಂತೆ ನೂರಾರು ಜನ ಜಮಾಯಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸದ್ಯ ಮುಂಜಾನೆ 3 ಗಂಟೆಗೆ ಗ್ರಾಮಕ್ಕೆ ಬಂದು ಧ್ವಜ ತೆರವಿಗೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಮಂಡ್ಯದ ಎಸ್ಸಿ ಶಿವಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ನೇತೃತ್ವದಲ್ಲಿ ಧ್ವಜವನ್ನ ಇಳಿಸೋಕೆ ಪ್ರಯತ್ನ ಪಟ್ಟಿದ್ದಾರಂತೆ. ಪೊಲೀಸರು ಬರ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಆತಂಕದಿಂದಲೇ ಗ್ರಾಮಸ್ಥರೆಲ್ಲರೂ ಜಮಾಯಿಸಿದ್ರು ಜಾಗಕ್ಕೆ. ಜೈ ಶ್ರೀರಾಮ್ ಜೈ ಹನುಮ ಅನ್ನುವ ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಧ್ವಜ ಕಂಬದ ಬಳಿಯೇ ಮಹಿಳೆಯರು ಮತ್ತು ಯುವಕರು ಕುಳಿತಿದ್ದಾರೆ. ಕೆರೆಗೋಡು ಅಂತ ಈ ಒಂದು ಗ್ರಾಮದ ಹೆಸರು. ಕೆರೆಗೋಡು ಗ್ರಾಮಸ್ಥರಿಗೆ ಸಾಥ್ ಕೊಡೋಕೆ ಹಲವು ಕಡೆಯಿಂದ ಹಿಂದೂಗಳು ಕೂಡ ಆಗಮಿಸಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ರಾತ್ರಿ ಹನುಮನ ಧ್ವಜ ತೆರವಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟರು. ಆಗ ವಿಚಾರ ತಿಳಿತಾ ಇದ್ದಂತೆ ಊರಿನವರೆಲ್ಲರೂ ಕೂಡ ಧ್ವಜಸ್ತಂಭದ ಬಳಿಯೇ ಜಮಾಯಿಸಿದ್ದಾರೆ. ಈಗ ಮುಂದಕ್ಕೆ ಏನು ನೋಡ್ತಾ ಹೋಗೋಣ. ಮಂಡ್ಯ ತಾಲೂಕಿನ ಕೆರೆಗೋಡು ಈ ಗ್ರಾಮದಲ್ಲಿ ಆಗಿರುವಂತಹ ಇದು ಏನೋ ಪ್ರತಿಭಟನೆ, ಇದು ಪ್ರತಿಭಟನೆ ಅಂತಲೇ ಹೇಳಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಕೂತಿದ್ದಾರೆ ಅಲ್ಲಿ. ಬೇರೆ ಬೇರೆ ಕಡೆಯಿಂದಲೂ ಕೂಡ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ದಾರೆ ಆ ಭಾಗಕ್ಕೆ. ಯಾಕೆ ಏನು ಎತ್ತ ಡೀಟೇಲ್ಸ್ ಬೇಕಪ್ಪ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ವಿಚಾರದಲ್ಲಿ. ಹನುಮನ ಧ್ವಜವನ್ನ ಕೆಳಗಿಳಿಸೋಕೆ ಮತ್ತು ಅಧಿಕಾರಿಗಳು ತಡರಾತ್ರಿ ಯಾಕೆ ಹೋದ್ರು ಗೊತ್ತಾಗ್ಲಿಲ್ಲ. ಮತ್ತೊಂದು, ಇದೀಗ ಅದನ್ನ ಇಳಿಸ್ಕೂಡ್ದು ಅಂತ ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಇನ್ನೂ ಕೂಡ ಪರಿಸ್ಥಿತಿಯಲ್ಲಿ ಬಿಗುವಿನ ವಾತಾವರಣವನ್ನೇ ಮೂಡಿಸಿದೆ. ಮಂಡ್ಯದ ಕೆರೆಗೋಡು ಅಂತ ಆ ಗ್ರಾಮದ ಹೆಸರು. ಈಗ ಹೊರಗಡೆಯಿಂದಲೂ ಕೂಡ ಹಿಂದೂ ಕಾರ್ಯಕರ್ತರು ಜಮಾಯಿಸಿದಾರಂತೆ ಅದನ್ನು ಇಳಿಸ್ಕೂಡ್ದು ಅಂತ. ನೋಡೋಣ ಮುಂದಕ್ಕೆ ಏನಾಗುತ್ತೆ, ಏನು ಡಿಸಿಷನ್ ತಗೊಳ್ತಾರೆ ಅಧಿಕಾರಿಗಳು ಅನ್ನುವಂಥದ್ದನ್ನ. ನಮ್ಮ ಗೌರಿ ಕಲಾ ಸಂಘ ಮೊನ್ನೆ ರಿಜಿಸ್ಟ್ರೇಷನ್ ಆಗ್ತಲ್ಲ. 40 ವರ್ಷ ಆಗಿದೆ ಆ ಸಂಘ ರಿಜಿಸ್ಟ್ರೇಷನ್ ಆಗಿ. 40 ವರ್ಷ ಆದ್ರಿಂದ ನಾವು ಹಿಂದೆ ಪಂಚಾಯತಿ ಪರ್ಮಿಷನ್ ತಗೊಂಡೆ ಅಲ್ಲಿ ಗಣೇಶನ್ ಕೂರಿಸ್ತಿದ್ದೋ, ಧ್ವಜಾರೋಹಣ ಆರಿಸ್ತಿದ್ದೋ, ಕನ್ನಡ ಬಾವುಟ ಆರಿಸ್ತಿದ್ದೋ. ಈ ಹಿಂದೂ ಕಾರ್ಯಕ್ರಮ ಯಾವುದೇ ಇರಲಿ ಎಲ್ಲ ಫ್ಲಾಗ್ಗಳನ್ನು ಆ ಧ್ವಜಕಂಬದ ಮುಖಾಂತರನೇ ನಾವು ಆರಿಸ್ತಿದ್ದೋ. ಹೀಗೆ ಆ ಧ್ವಜಕಂಬ ಇವತ್ತು ನೆನ್ಮನೆ ಉದ್ಭವ ಆದದ್ದಲ್ಲ. ಆ ಧ್ವಜಕಂಬ ಶಿಥಿಲವಾದ್ರಿಂದ ಕಬ್ಬಿಣ ತುಕ್ಕಿಡಿದು ಮುರಿದೋಗ್ತಿತ್ತು. ಕೂಡ ಆಕ್ರೋಶದಿಂದ ಮಾತಾಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಇಲ್ಲಿ ಈ ರೀತಿಯಾಗಿ ನಾವು ಹನುಮನ ಧ್ವಜ ಹಾರಿಸಿರುವಂಥದ್ದು ಮೊದಲನೇ ಬಾರಿ ಅಲ್ಲ. ಯಾವುದೇ ರೀತಿಯ ಹಬ್ಬ ಹರಿದಿನಗಳು, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳು, ದೇಶಕ್ಕೆ ಸಂಬಂಧಪಟ್ಟಂತಹ ದಿನಗಳು ಬಂದಾಗ್ಲೂ ಕೂಡ ಹಾರಿಸಿದೀವಿ. ಬಟ್ ಈಗ ಯಾಕೆ ಬಂದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡೋದ್ರ ಮುಖಾಂತರ ಈಗ ಕೆರೆಗೋಡು ಗ್ರಾಮಸ್ಥರಿಗೆ ಸಾಥ್ ಕೊಡೋಕೆ ಹಲವು ಕಡೆಯಿಂದ ಹಿಂದೂಗಳು ಕೂಡ, ಅಂದ್ರೆ ಹಿಂದೂ ಕಾರ್ಯಕರ್ತರು ಆಗಮಿಸಿದಾರಂತೆ. ಜೈ ಶ್ರೀರಾಮ್ ಜೈ ಹನುಮಾನ್ ಅನ್ನುವಂತಹ ಘೋಷಣೆಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಇದು ನನಗೆ ಒಂದು ಪ್ರಶ್ನೆ, ಬೆಳಗಿನ ಜಾವ 3 ಗಂಟೆಗೆ ಆ ಗ್ರಾಮಕ್ಕೆ ಬಂದು ಧ್ವಜ ತೆರವಿಗೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಆರೋಪ ಅಧಿಕಾರಿಗಳ ಮೇಲೆ ಬಂದಿದೆ. ಅಷ್ಟೊಂದು ತಡರಾತ್ರಿ ಬರೋ ಅಗತ್ಯ ಏನಿತ್ತು? ಮತ್ತೆ ಯಾಕೆ ಈ ಒಂದು ತೆರವು ಮಾಡಲೇಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ? ಇವೆಲ್ಲವೂ ಕೂಡ ಡೀಟೇಲ್ಸ್ನ ಕಲೆ ಹಾಕ್ತಾ ಹೋಗೋಣ. ಇದು ನಿನ್ನೆ ತಡರಾತ್ರಿ ಗ್ರಾಮಸ್ಥರು ನೋಡಿ, ಯಾರು ಕೂಡ ನಿದ್ರೆನೇ ಮಾಡಿಲ್ಲ ಮನೆಯಲ್ಲಿ, ಎಲ್ಲರೂ ಕೂಡ ಹೊರ ಬಂದಿದ್ದಾರೆ. ವಿಚಾರ ಅವ್ರ ಗಮನಕ್ಕೆ ಬರ್ತಾ ಇದ್ದಂತೆ ಈಗ ಅಧಿಕಾರಿಗಳು ಬಂದು ಧ್ವಜವನ್ನ ತೆರವು ಮಾಡ್ತಾರಂತೆ ಅನ್ನುವಂತಹ ವಿಚಾರ ಅವ್ರ ಗಮನಕ್ಕೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ರಾತ್ರಿಯಿಂದಲೂ ಕೂಡ ಅವ್ರ ಮನೆಗೆ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಹೆಣ್ಮಕ್ಳು, ಯುವಕರು ಎಲ್ಲರೂ ಕೂಡ ಅಲ್ಲೇ ಜಮಾಯಿಸಿದ್ದಾರೆ. ಮಂಡ್ಯದ ಕೆರೆಗೋಡು ಗ್ರಾಮದ ಸದ್ಯದ ಪರಿಸ್ಥಿತಿ ಏನಪ್ಪಾ, ಎಲ್ಲರೂ ಮನೆಗೆ ಹೋದ್ರಂದ್ರೆ ಇಲ್ಲ, ಈಗಲೂ ಕೂಡ ಪರಿಸ್ಥಿತಿಯಲ್ಲಿ ಅದೇ ರೀತಿಯಾಗಿದೆ. ಒಬ್ಬರಾದ ನಂತರ ಒಬ್ರು ಬಂದು ಜಾಯಿನ್ ಆಗ್ತಾ ಇದ್ದಾರೆ ಹೊರತು ಯಾರು ಕೂಡ ಮನೆ ಕಡೆಗೆ ಹೋಗೋ ಪ್ರಯತ್ನ ಮಾಡಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ರೋಹಿತ್. ಈಗ ಈ ಧ್ವಜದ ತೆರವಿಗೆ ಪಟ್ಟಿಡ್ದಿರೋದು ಯಾಕೆ ಅಧಿಕಾರಿಗಳು, ಮತ್ತು ರಾತ್ರಿ ಬರುವಂತಹ ಅಗತ್ಯ ಏನಿತ್ತು? ಊರ್ನವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಈಗ? ವಿದ್ಯಾ, ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು ಅದರ ಸ್ಮರಣಾರ್ಥವಾಗಿ ಇಲ್ಲಿ ಹನುಮ ಧ್ವಜವನ್ನು ನಿರ್ಮಾಣ ಮಾಡಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀನಿ.
ಮಂಡ್ಯದ ಕೆರಗೋಡು ಗ್ರಾಮದ ಒಂದು ಸರ್ಕಲ್ನಲ್ಲಿ ಅಂದರೆ ಸರ್ಕಾರಿ ಜಾಗದಲ್ಲಿ ಒಂದು ಬೃಹತ್ ಧ್ವಜಸ್ತಂಭವನ್ನು ಹಾಕಿ ಅಲ್ಲಿ ಒಂದು ದೊಡ್ಡ ಹನುಮ ಒಂದು ಧ್ವಜವನ್ನು ಹಾಕಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಅಂದರೆ ಅವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ನಿರ್ಮಾಣ ಆಯಿತು ಅದರ ಸ್ಮರಣಾರ್ಥವಾಗಿ ಈ ಒಂದು ಹನುಮ ಧ್ವಜವನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಈ ಒಂದು ಧ್ವಜವನ್ನು ತೆರವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಮುಂದಾದರೆ ಈ ಒಂದು ಧ್ವಜವನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಅಧಿಕಾರಿಗಳು ಬಂದು ಕೂಡ ಇಲ್ಲಿ ಏನು ಧ್ವಜವನ್ನು ಇಳಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗುವಂಥ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಮಹಿಳೆಯರೆಲ್ಲರೂ ಕೂಡ ಮನೆಯನ್ನು ಬಿಟ್ಟು ಬೀದಿಯಲ್ಲೇ ಕುಳಿತು ಪ್ರತಿಭಟನೆ ಮಾಡುವ ಮೂಲಕವಾಗಿ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಸರ್ಕಾರದ ಅಂದರೆ ಶಾಸಕರು ಮತ್ತು ಸಚಿವರ ವಿರುದ್ಧವಾಗಿ ಕೂಡ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅವರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಈ ಒಂದು ಧ್ವಜವನ್ನು ಇಳಿಸಲು ಮುಂದಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮಸ್ಥರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂಥದ್ದು. ವಿದ್ಯಾ ಅವರನ್ನೇ ಅಂದರೆ ಇಲ್ಲಿನ ಗ್ರಾಮಸ್ಥರನ್ನೇ ನಾನು ಮಾತಾಡಿಸ್ತೀನಿ, ಅವ್ರೇನು ಹೇಳ್ತಾರೆ ಅಂತ. ಅಮ್ಮ, ಯಾಕಾಗಿ ಈ ಒಂದು ಧ್ವಜವನ್ನು ಇಳಿಸಕ್ಕೆ ಮುಂದಾಗಿದ್ದಾರೆ ಅಂತೇಳಿ? ಯಾಕಾಗಿ ಅಂತಂದ್ರೆ ಏನು ಹೇಳಬೇಕು ಸರ್, ನಾವೇನು ಅಂತಂದ್ರೆ ನಾವು ಏನೋ ಒಂದು ರಾಮ ಮಂದಿರ ಅಲ್ಲಿ ಸ್ಥಾಪನೆ ಆಯಿತು. 600-700 ವರ್ಷದಿಂದ ಆಗದೇ ಇರೋಂಥ ಸಾಧನೆನ ಅವರು ಮೋದಿಜಿ ಅವ್ರು ಮಾಡಿದ್ದಾರೆ. ಅದಕ್ಕೊಂದು ನಾವು 2 ಸಾಪು ಆಯ್ತಾ, ಅದನ್ನ ಬಿಟ್ಬಿಟ್ಟು ಅದನ್ನೇ ಅವತ್ತಿನ ದಿನನೇ ನಮ್ಮ ಹುಡುಗರು ಯುವಕರು ಮುಂದಾಗಿ ಇವತ್ತು ಹಿಂದೆ ಆ 60-70 ವರ್ಷದಿಂದ ಮಾಡದೇ ಇರೋಂಥ ಕೆರಗೋಡು ಯಾತಕ್ಕೆ ಮುಂದುವರೆದಿಲ್ಲ ಅಂದರೆ ಇದಕ್ಕೆ ಸರ್ ಮುಂದುವರೆದಿಲ್ಲ ಕೆರಗೋಡು. ಬನ್ನಿ ಸರ್, 4 ಜನ 4 ಮನೆ ಇರೋ ಹಳ್ಳಿನೂ ಸುಧಾ ಮುಂದುವರೆದೈತೆ. ಇಲ್ಲಿ ಯಾಕೆ ಅಂದರೆ ಕಾಲು ಎಳೆಯೋ ಜನ ಜಾಸ್ತಿ. ಯಾಕೆ ಆ ಥರ ಮಾಡಬೇಕು? ಅವರು ಬಂದು ನಿಂತ್ಕೊಂಡು ಮಾಡಲಿ ಬಿಡಿ. ನಾವು ಊರು ಒಳ್ಳೇದಾಗಲಿ ಅಂತ ತಾನೇ ಮಾಡಿರೋದು. ನಾವೇನು ಇವ್ರಿಗೆ ಕೆಟ್ಟದಾಗಲಿ ನಮಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ ಸರ್. ಎಲ್ಲರೂ ಹಿಂದೂಗಳು ಚೆನ್ನಾಗಿರಲಿ, ನಾವೆಲ್ಲ ಹಿಂದೂ ಒಂದೇ ಅಂತ ನಾವು ಮಾಡಿದ್ದೀವಿ ಸರ್. ಅರ್ಥ ಮಾಡ್ಕೊಂಡು ಅವ್ರು ಹೋಗ್ಬೇಕು ಸರ್, ಅಷ್ಟೇ ಸರ್. ಅಮ್ಮ, ಇಷ್ಟೊತ್ತಿಗೆ ಎಲ್ಲ ಮನೇಲಿ ಅಡುಗೆ ಎಲ್ಲ ತಿಂಡಿ ಎಲ್ಲ ಮಾಡ್ತಾ ಇದ್ರಿ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನೇನಕ್ಕೆ ಅಂತೇಳಿ? ನಮ್ಗೆ ನಮ್ಮ ಧ್ವಜ ಉಳಿಬೇಕು ಸರ್, ಅಷ್ಟೇ ಮುಖ್ಯ. ನಾವು ತಿಂಡಿ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಗೆ ಹಿಂದುತ್ವ ಉಳಿಬೇಕು, ನಮ್ ಧ್ವಜ ಉಳಿಬೇಕು. ಇದಿಷ್ಟು ಇಲ್ಲಿನ ಗ್ರಾಮಸ್ಥ ಮಹಿಳೆಯರ ಮಾತಾಗಿರುವಂಥದ್ದು. ಅಂದ್ರೆ ನಮಗೆ ಧ್ವಜ ಬೇಕು, ಧ್ವಜ ಇರೋರು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ, ಇದನ್ನ ತೆಗೆಯೋಕೆ ನಾವು ಅನುಮತಿಯನ್ನ ನೀಡಲ್ಲ ನಿಟ್ಟಿನಲ್ಲಿ ಇಲ್ಲ ಮಹಿಳೆಯರು ಹೇಳ್ತಾ ಇರುವಂಥದ್ದು. ವಿದ್ಯಾ, ತಮ್ಮ ಡೀಟೇಲ್ಸ್ಗೆ. ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಹೀಗಿರುವಾಗ 3 ಪಕ್ಷಗಳು ತಮ್ಮದೇ ಆದಂತಹ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದ್ ಕಡೆ ನಾಯಕರುಗಳು ಎಡವಟ್ಟು ಮಾಡ್ಕೊಳ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ಬರ್ತಾ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ನಾಯಕರು ಮಿತಿಮೀರಿ ಮಾತನಾಡ್ತಾ ಇದ್ದಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿಗೆ ನೋಟಿಸ್ ಕೊಡೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರಲ್ಲೇ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಮಾತು ಹಳಿ ತಪ್ತಾ ಇದೆ. ಹದ್ದು ಮೀರಿ ಮಾತನಾಡಿದ ಸಚಿವ ರಾಜಣ್ಣ ಅವ್ರಿಗೂ ನೋಟಿಸ್ ಕೊಡೋಕೆ ಹೈಕಮಾಂಡ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದು, ಈ ಮಧ್ಯ ಬಿಜೆಪಿ ಸಂಸದ ಪರ ಬ್ಯಾಟ್ ಬೀಸಿದ ಶಾಮನೂರ್ ಶಿವಶಂಕರಪ್ಪ ಇವರಿಂದಲೂ ಕೂಡ ಅಂಥದ್ದೇ ತಪ್ಪಾಗಿದೆ. ಅಂದ್ರೆ ಬೇರೆ ಪಕ್ಷದ ಸಂಸದರನ್ನ ಹೋಗ್ಲಿದ್ದು, ಅವ್ರನ್ನ ಗೆಲ್ಸಿ ಅಂದಿದ್ದು ಅಷ್ಟೇ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವನ ರಕ್ಷಣೆಗೆ ಶಾಮನೂರ್ ಅವರ ಪಾನ್ ಮೂವ್ ಮಾಡಿ ಚೆಕ್ಮೇಟ್ ಕೊಡ್ತಾರಾ ಗೊತ್ತಿಲ್ಲ. ನೋಟಿಸ್ ಕೊಟ್ರೆ ಎಲ್ರಿಗೂ ಒಂದೇ ನಿಯಮ ಎಂಬ ದಾಳವನ್ನು ಉರುಳಿಸಿ ಖರ್ಗೆ ಕೈಕಟ್ಟು ಹಾಕುವಂತಹ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಟೀಮ್ ಇದ್ದಂಗೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಎಲೆಕ್ಷನ್ ತಯಾರಿ ಒಂದ್ ಕಡೆ, ಮಗದೊಂದ್ ಕಡೆ ಎಲ್ಲೂ ಯಾವುದೇ ರೀತಿಯ ಎಡುವಂತಹ ಹೇಳಿಕೆಗಳನ್ನ ಕೂಡ್ದು ಅಂತ ಹೈಕಮಾಂಡ್ ಈಗಾಗಲೇ ಮೆಸೇಜ್ ಕೊಟ್ಟಿದೆ. ಅದರ ನಡುವೆಯೂ ಒಂದು ತುಂಬಿದ ಸಭೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ರಾಘವೇಂದ್ರ ಅವ್ರನ್ನ ಗೆಲ್ಸಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾಗಿರ್ಬೋದು ಕಾಂಗ್ರೆಸ್ ನಾಯಕರು. ಮತ್ತೊಂದ್ ಕಡೆ ಈಗ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಒಂದು ಹಳಿ ತಪ್ಪುವಂತಹ ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು. ಇದೆಲ್ಲ ಒಂದ್ ರೀತಿ ನುಂಗಲಾರದ ಬಿಸಿ ತುಪ್ಪು ಆಗ್ತಿದೆ ಕಾಂಗ್ರೆಸ್ಗೆ. ರಾಘವೇಂದ್ರನವರು ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ತಿರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ. ಅವರು ಮತ್ತೇ ಮಾಡ್ತಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳಿ ನಾನು ಹೇಳ್ತಾರೆ. ರಾಘವೇಂದ್ರನವರು ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ತಿರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ. ಅವರು ಮತ್ತೇ ಮಾಡ್ತಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ. ಯಾರೇ ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕಾಗಿ ನಾನಿರ್ಬೋದು, ಬೇರೆ ಯಾರನ್ನ ಇರ್ಬೋದು, ಅವ್ರು ಬಹುಶಃ ಅವ್ರ ಆತ್ಮೀಯತೆಯಿಂದ ಏನಾದರೂ ಆ ವೇದಿಕೆ ಮೇಲೆ ಹೇಳಿರ್ಬೋದು. ಅಲ್ಲಿ ಅದು ಪಕ್ಷದ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಶಾಮನೂರವ್ರು ಹೇಳಿದ್ದಾರೆ, ಗೊತ್ತಿಲ್ಲ, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಗೊತ್ತಿಲ್ಲ ನನಗೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು. ನಮ್ಮನ್ನು ಕೇಳಿ ನಮ್ಮ ಜಿಲ್ಲೆಯವ್ರನ್ನ ಆಯ್ಕೆ ಮಾಡಬೇಕು. ಡೆಲ್ಲಿಲಿ ಕೂತ್ಕೊಂಡು ಇವರೇ ಪಟ್ಟಿ ಮಾಡಿ ಕಳಿಸ್ಬಿಟ್ರೆ ನಾವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಗುಲಾಮ್ರ? ಒಳ್ಳೆ ಲಾಟಿ ಟಿಕೆಟ್ ಹಂಚ್ದಂಗೆ ಹಂಚೋಕ್ಕೆ ಮಾಡಕ್ ಹೋದ್ರೆ ಯಾರು ಕೇಳ್ತಾರೆ?
ನಾವು ಅದಕ್ಕೆಲ್ಲ ಸಹಿಸೋದಿಲ್ಲ. ಅವೆಲ್ಲ ಯಾರೇ ಮಾಡಿರ್ಲಿ. ಲೋಕಸಭಾ ಇದರಲ್ಲಿ ಅವ್ರು ಈ ತರ ಮಾಡಿದ್ರೆ ಅವರೇ ಬಂದು ಗೆಲ್ಲಿಸ್ಬೇಕಾಗ್ತದೆ. ಇಲ್ಲಿ ಡೆಲ್ಲಿಯಿಂದ ಎಲ್ಲ ಬಂದು ಅವರೇ ಗೆಲ್ಲಿಸ್ಬೇಕು. ಎಲ್ಲ ಅಲ್ಲಿಂದನೇ ನಿಗದಿ ಮಾಡಬೇಕು ಅಂದ್ರೆ ಇವ್ರು ಯಾಕಿರ್ಬೇಕು? ಅಲ್ಲಿಯವರೇ ಬಂದು ಮುಖ್ಯಮಂತ್ರಿಗಳಾಗಿ ನಡೆಸ್ಲಿ ಬಿಡ್ರಿ, ಯಾರು ಬೇಡ ಅಂತಾರೆ. ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ. ಯಾರು ಗುಲಾಮ್ರಲ್ಲ ಆಯಿತಾ, ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ ಆಯಿತಾ. ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು, ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ವಾಟ್ ಹೂವೆರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಇವತ್ತು ಕೋಟೆನಾಡು ಚಿತ್ರದುರ್ಗದಲ್ಲಿ ಹಿಂದುಳಿದ ಶೋಷಿತರ ಸಮಾವೇಶ ನಡೆಯುತ್ತೆ. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೇರಿ ಅನೇಕ ಸಚಿವರು ಭಾಗಿಯಾಗ್ತಾ ಇದ್ದಾರೆ. ಇದೊಂದು ರೀತಿ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತ ಕೂಡ ಬಿಂಬಿತ ಆಗ್ತಾ ಇದೆ. ದಾವಣಗೆರೆಯಲ್ಲಿ ನಡೆದ ಲಿಂಗಾಯತ ಮಹಾಸಭಾ ಅಧಿವೇಶನಕ್ಕೆ ಟಕ್ಕರ್ ಕೊಡಲು ಆಯೋಜಿಸಿರುವ ಸಮಾವೇಶ ಅನ್ನೋ ಬಗ್ಗೆ ಚರ್ಚೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದ್ದು. ಹೀಗಾಗಿ ಕಾಂಗ್ರೆಸ್ನ ನಾಯಕರು ಸಮಾವೇಶದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈ ಸಮಾವೇಶಕ್ಕಾಗಿ 2 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದೇ ವೇಳೆ ಕಾಂತರಾಜ್ ವರದಿ ಸೇರಿದಂತೆ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸುವಂತೆ ಸಿಎಂಗೆ ಮನವಿ ಸಲ್ಲಿಸೋಕೆ ಆಯೋಜಕರು ಸಿದ್ಧತೆಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಆಹ್ವಾನ ಕೊಟ್ಟಿದ್ದೀವಿ. ನಾನು ಬಂದೇ ಬರ್ತೀನಿ ಅಂತ ಒಂದು ಮಾತನ್ನು ಅವರು ಕೊಟ್ಟವ್ರೆ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲಾ ಮಂತ್ರಿಗಳಿಗೂ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ನಿಮಗೆ ಪಾಂಪ್ಲೆಟ್ಗಳ ಮುಖಾಂತರ ನಾವು ಹೇಳಿದ್ದೀವಿ. ಪ್ರಮುಖವಾಗಿ ಕಾಂತರಾಜ್ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಿ ಬಿಡುಗಡೆಗೊಳಿಸಿ ಅದನ್ನು EWS ಅಂತಂದವ್ರೆ ಕೇಂದ್ರ ಸರ್ಕಾರ. ಆ EWS ಅನ್ನು ಹಿಂಪಡಿಬೇಕು ಕೇಂದ್ರ ಸರ್ಕಾರನ ಒತ್ತಡ ಇದೆ. ಅದರ ಜೊತೆಗೆ ಒಳ ಮೀಸಲಾತಿಯನ್ನು, ಮಹಿಳಾ ರಾಜಕೀಯ ಮೀಸಲಾತಿ ಏನು ನೀವು ಕೊಟ್ಟಿದ್ದೀರಿ, ಆ ಒಳ ಮೀಸಲಾತಿಯನ್ನು ಕೂಡ ಮಾಡಬೇಕು ಅಂತ ಅದನ್ನು ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಮತ್ತು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹಿಂದುಳಿದ ಜಾತಿಗಳಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಆ ಮೀಸಲಾತಿಯ